ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ನಡೆಯುತ್ತೆ. ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಈ 4-5 ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ. ಅದರಲ್ಲಿ ಮೇ 6ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 6ನೇ ತಾರೀಕು ಬುಧ ಮೇಷರಾಶಿಗೆ ಬರ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ಕ್ಕೆ ಸೂರ್ಯ ವೃಷಭ ರಾಶಿಗೆ ಬರ್ತಾನೆ. ಅದೇ ದಿವಸ ಮೇ 14ನೇ ತಾರೀಕು ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ವರ್ಷಕ್ಕೊಮ್ಮೆ ಒಂದೊಂದು ರಾಶಿಯನ್ನು ಬದಲಾಯಿಸುವಂತಹ ಗ್ರಹ ಗುರುಬ್ರಹ್ಮ ಈ ತಿಂಗಳ 14ನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶ ಆಗುವಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹರಾಶಿಗೆ ಪ್ರವೇಶ ಆಗ್ತಾನೆ. ಈ ಗುರು ರಾಹು ಮತ್ತು ಕೇತುಗಳ ಪರಿವರ್ತನೆ ವರ್ಷ ಮತ್ತು 1.5 ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಬಹಳ ವಿಶೇಷ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಈ ಪರಿವರ್ತನೆಗಳನ್ನು ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಟ್ಟರೆ ದಾರಿ ಬಹಳ ಸುಗಮ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಮೇ 23ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 6ನೇ ತಾರೀಕು ಅವನು ಮೇಷರಾಶಿಗೆ ಬಂದರೆ 23ನೇ ತಾರೀಕು ಮತ್ತೊಮ್ಮೆ ವೃಷಭ ರಾಶಿಗೆ ಪರಿವರ್ತನೆ ಆಗ್ತಾನೆ. ಸೊ ಈ ಎಲ್ಲ ಗ್ರಹಗಳ ಪರಿವರ್ತನೆಗಳಿಂದ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಒಂದು ಮಾಸ ಭವಿಷ್ಯ ಇರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಮೇಷಲಗ್ನ ಮೇಷರಾಶಿಯವರಿಗೆ ಒಂದು ವಿಶೇಷ ಫಲ ಅಂತ ಹೇಳಿದರೆ ಮೇ 14ರ ತನಕ ಲಗ್ನದಲ್ಲೇ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಡೀತಾ ಇರುತ್ತೆ. ಅಂದರೆ ಸೂರ್ಯ ಲಗ್ನ ಮತ್ತು ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಯಾವ ಗ್ರಹಕ್ಕೆ ಯಾವ ರಾಶಿ ಉಚ್ಚ ಕ್ಷೇತ್ರವಾಗುತ್ತೋ ಆ ರಾಶಿಗೆ ಅವರು ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುವಂಥವರಾಗಿರ್ತಾರೆ. ಹಾಗಾಗಿ ಲಗ್ನ ರಾಶಿಯಲ್ಲಿ ಸೂರ್ಯ ಉಚ್ಚನಾಗುವಂಥದ್ದು ಮೇಷರಾಶಿಗೆ ಬಹಳಷ್ಟು ಅನುಕೂಲಗಳನ್ನು ತಂದುಕೊಡುತ್ತೆ. ಅದರಲ್ಲೂ ಕೂಡ ಸೂರ್ಯ ಪಂಚಮಾಧಿಪತಿ ಅಂದರೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯಸ್ಥಾನಾಧಿಪತಿಯಾಗಿ ಜನ್ಮದಲ್ಲಿ ಉಚ್ಚನಾದರೆ ಈ ಮಾಸಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಮೇಷರಾಶಿಯವರಿಗೆ ಪ್ರತಿ ವರ್ಷ ಏಪ್ರಿಲ್ 14ರಿಂದ ಮೇ 14ರ ತನಕ ಜನ್ಮ ರಾಶಿಯಲ್ಲಿ ಏನು ಸೂರ್ಯನ ಸಂಚಾರ ಆಗುತ್ತೆ, ಇದು ಪ್ರತಿ ವರ್ಷವೂ ಕೂಡ ಆದಷ್ಟು ಶುಭ ಫಲಗಳನ್ನು ಕೊಡುವ ಪ್ರಯತ್ನಗಳನ್ನು ಖಂಡಿತವಾಗಲೂ ಸೂರ್ಯ ಮಾಡ್ತಾನೆ ಅಂತ ಹೇಳ್ಬೋದು. ಲಗ್ನ ರಾಶಿಯ ಅಧಿಪತಿಯಾದಂತಹ ಕುಜ 4ನೇ ಮನೆಯಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಸ್ವಲ್ಪ ಸುಖ ಹಾನಿಯಾಗತ್ತೆ ಅಥವಾ ವಾಹನದಿಂದ ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ ಅಂತ. ಅದರಿಂದ ಆರೋಗ್ಯದ ವಿಚಾರಕ್ಕೇನು ಅಂತಹ ಸಮಸ್ಯೆಗಳಿಲ್ಲ, ಆದರೆ ವಾಹನದಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತಗೊಂಡು ವಾಹನ ಚಾಲನೆ ಮಾಡುವಂಥದ್ದು ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಲಗ್ನಾಧಿಪತಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಶನಿ ಮತ್ತು ಶುಕ್ರ ಇಬ್ಬರು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮೇಷರಾಶಿಯವರಿಗೆ ಶನಿ ಶುಕ್ರರು ವ್ಯಯಭಾವದಲ್ಲಿದ್ದು ಲಗ್ನ ರಾಶಿಯ ಅಧಿಪತಿಯಾದ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಈ 3 ಗ್ರಹಗಳಿಗೆ ಮೀರಿದ ಫಲ ಸೂರ್ಯ ಕೊಡುವ ಪ್ರಯತ್ನ ಮಾಡ್ತಾನೆ ಜನ್ಮರಾಶಿಯಲ್ಲಿ ಸೂರ್ಯ ಉಚ್ಚನಾಗಿರುವಂಥದ್ದು. ಹಾಗಾಗಿ ಈ 1 ಮಾಸಗಳ ಕಾಲ ಸ್ವಲ್ಪ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಮೇಷರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಮೇ ತಿಂಗಳ 22ನೇ ತಾರೀಕು ಹನುಮ ಜಯಂತಿ. ಇದೆಲ್ಲ ವರ್ಷದಲ್ಲಿ ಒಮ್ಮೆ ಬರುವಂತಹ ಶುಭ ಸಮಯಗಳು. ಆ ದೇವರ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಮೇಷರಾಶಿಯವರಿಗೆ ಈಗಿನ್ನೂ 7.5 ಪ್ರಾರಂಭ ಆಗಿದೆ. ಇನ್ನೊಂದು 4-5 ವರ್ಷಗಳ ಕಾಲ ಆಂಜನೇಯನ ಆರಾಧನೆ ದರ್ಶನ ಮಾಡುವಂಥದ್ದು, ಹನುಮಾನ್ ಚಾಲಿಸ ಕೇಳುವಂಥದ್ದು ಇದೆಲ್ಲ ಬಹಳ ಒಂದು ಉತ್ತಮವಾದಂತಹ ಪರಿಹಾರ ಆಗಿರುತ್ತೆ. ಇದನ್ನು ಮಾಡ್ಕೊಳ್ತಾ ಬಂದರೆ
ಸಮಸ್ಯೆಗಳ ಪ್ರಮಾಣಗಳನ್ನು ಕಡಿಮೆ ಮಾಡಿಕೊಳ್ಬೋದು. ಯಾಕೆಂದರೆ ಎಷ್ಟೇ ಹೇಳಿದರೂ ಕೂಡ ಧನವ್ಯಯ ಆಗುವ ಸಮಯದಲ್ಲಿ ಧನವ್ಯಯ ಆಗ್ತಾನೇ ಹೋಗುತ್ತೆ. ಅದನ್ನು ಏನೇ ಮಾಡಿದರೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯ ಪರಿಹಾರಗಳನ್ನು ರೂಢಿಸ್ಕೊಂಡ್ರೆ ಸ್ವಲ್ಪ ಆ ಸಮಸ್ಯೆಗಳನ್ನು ಹಿಡಿತ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸೊ ಆರೋಗ್ಯದ ಬಗ್ಗೆ ಜನ್ಮ ಲಗ್ನದಲ್ಲಿ ಸೂರ್ಯ ಉಚ್ಚನಾಗಿರುವಂಥದ್ದು ಯಾವುದೇ ಸಮಸ್ಯೆಗಳಿಲ್ಲ. ಲಗ್ನಾಧಿಪತಿ ನೀಚ ಕ್ಷೇತ್ರದಲ್ಲಿದ್ದರೂ ಕೂಡ ಕೇಂದ್ರ ಸ್ಥಾನ ಆಗೋದ್ರಿಂದ ಕುಜ ಶುಭ ಫಲಗಳನ್ನೇ ಕೊಡ್ತಾನೆ. ಬಹಳಷ್ಟು ಚಿಂತೆ ಮಾಡುವ ಅಗತ್ಯ ಇರೋದಿಲ್ಲ. ಇನ್ನು ಎರಡನೇ ಮನೆಯನ್ನು ಕುಟುಂಬ ವಾಕ್ಯ ಧನಸ್ಥಾನ ಅಂತ ಹೇಳ್ತೇವೆ. ಧನಾಗಮನಗಳಿಗೆ ಈ ಸ್ಥಾನ ಬಹಳ ಮುಖ್ಯ ಆಗುತ್ತೆ ಮೇಷರಾಶಿಯವರಿಗೆ. ಧನಸ್ಥಾನಾಧಿಪತಿ ಶುಕ್ರ ವ್ಯಯಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ, ಧನಕಾರಕನೂ ಹೌದು. ಜೊತೆಗೆ ಶನಿ ಕೂಡ ಅವನ ಜೊತೆಯಲ್ಲಿದ್ದಾನೆ. ಧನಸ್ಥಾನದ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಮೇ 14ರ ನಂತರ ಸೂರ್ಯ ಧನಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಕಾಂಬಿನೇಷನ್ ಮೇಷರಾಶಿಯವರಿಗೆ ಧನಸ್ಥಾನದ ಮೇಲೆ ಉಂಟಾಗುತ್ತೆ. ಸ್ವಲ್ಪ ಮೇ 14ರ ನಂತರ ಧನವ್ಯಯಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರಲ್ಲೂ ಕೂಡ ಶುಕ್ರ ಸ್ತ್ರೀ ಸಂಭೂತನಾಗಿರೋದ್ರಿಂದ, ಅದರಲ್ಲೂ ಮೇಷರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರೋದ್ರಿಂದ ದಾಂಪತ್ಯದಲ್ಲಿ ಅಂದರೆ ಗಂಡ ಹೆಂಡತಿ ಅಲಂಕಾರದ ವಿಚಾರಗಳಾಗ್ಬೋದು, ಬಟ್ಟೆ ಖರೀದಿ ಮಾಡುವಂತಹ ವಿಚಾರಗಳಾಗ್ಬೋದು, ಸ್ವಲ್ಪ ಸುಖಾಪೇಕ್ಷೆಗಳಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಧನವ್ಯಯಗಳು ಜಾಸ್ತಿ ಆಗುತ್ತೆ. ಅಂದರೆ ಆಭರಣ, ವಸ್ತ್ರ ಇಂಥದ್ದೆಲ್ಲ ಖರೀದಿ ಮಾಡುವಂಥದ್ದು ಇವೆಲ್ಲ ಶುಭ ಅಂತಲೇ ಹೇಳ್ಬೋದು. ಏನೇ ಇದ್ದರೂ ಮೇ 14ರ ನಂತರದಲ್ಲಿ ಮೇಷರಾಶಿಯವರು ಧನವ್ಯಯ ಆಗೋದ್ರ ಬಗ್ಗೆ ಸ್ವಲ್ಪ ಹಿಡಿತ ಇಟ್ಕೊಳ್ಬೇಕು. ಅಂದರೆ ನಿಮ್ಮ ಒಂದು ಟಾರ್ಗೆಟ್ ಏನಿದೆಯೋ ಅದಕ್ಕಿಂತ ಒಂದು 50% ಕಡಿಮೆ ಮಾಡಿಕೊಳ್ಳೋದು ಉತ್ತಮ. ಅಥವಾ ವ್ಯಾವಹಾರಿಕವಾಗಿ ಅಥವಾ ಕುಟುಂಬದ ವಿಚಾರಗಳಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಮೇಷರಾಶಿಯವರು ಮೇ 14ರ ನಂತರದಿಂದ 1 ಮಾಸಗಳ ಕಾಲ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಒಳ್ಳೆಯದು. ಏಕೆಂದರೆ ಶುಕ್ರ ಕೇವಲ 20-25 ದಿವಸ ಅಥವಾ 30 ದಿವಸಗಳ ಕಾಲ ಮಾತ್ರ ಒಂದು ರಾಶಿಯಲ್ಲಿರ್ತಾನೆ. ಕಳೆದ 4-5 ತಿಂಗಳಿಂದ ಮೇಷರಾಶಿಯವರಿಗೆ ಶುಕ್ರ ವ್ಯಯಸ್ಥಾನದಲ್ಲಿ ಉಚ್ಚನಾಗಿ ಕೂತ್ಕೊಳ್ತಾನೆ. ಅಂದರೆ ಧನಸ್ಥಾನಾಧಿಪತಿಯಾಗಿ ಧನಕಾರಕನಾಗಿ ವ್ಯಯಭಾವದಲ್ಲಿ ಗೋಚಾರದಲ್ಲಿ ಶುಕ್ರ ಸಂಚಾರ ಮಾಡುವಾಗ ನಿರೀಕ್ಷೆಗೂ ಮೀರಿದ ಧನವ್ಯಯಗಳು ಉಂಟಾಗುತ್ತೆ ಅಂತ. ಅಂದರೆ ನೀವೊಂದು 20% ಖರ್ಚು ಮಾಡಬೇಕು ಅಂತಿದ್ದರೆ ಅಲ್ಲಿ ಒಂದು 50% ಖರ್ಚಾಗುತ್ತೆ. ನಿಮ್ಮ ನಿರೀಕ್ಷೆಗಿಂತ ಒಂದು 30% ಜಾಸ್ತಿನೇ ಖರ್ಚಾಗುತ್ತೆ. ಇದನ್ನು ಎಲ್ಲರಿಗೂ ನಡೆಯುವಂಥದ್ದೇ ಇದು ಸರಿಸಾಮಾನ್ಯವಾಗಿ. ಬಟ್ ಮೇ 14ರ ನಂತರ ಮೇಷರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಅದರ ಪ್ರಮಾಣಗಳನ್ನು ಕಡಿಮೆ ಮಾಡಿಕೊಳ್ಳೋದು ಖಂಡಿತ ಉತ್ತಮ. ವಾಕ್ಯಗಳಿಂದ ಸ್ವಲ್ಪ ನಿಷ್ಠೂರಗಳು ಉಂಟಾಗುತ್ತೆ. ಎಷ್ಟೇ ಒಳಿತನ್ನು ಹೇಳಿದರೂ ಕೂಡ ಸಣ್ಣ ಪುಟ್ಟ ವಿಚಾರಗಳು ಮನಸ್ತಾಪಗಳಿಗೆ ಕಾರಣ ಆಗುತ್ತೆ. ಇದು 7.5 ಪ್ರಾರಂಭದ ಸಮಯಗಳಲ್ಲಿ ಉಂಟಾಗುವಂತಹ ಪರಿಣಾಮಗಳು. ಅಂದರೆ ಯಾವುದ್ರ ಮೇಲೂ ತುಂಬ ವಿವೇಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದರಿಂದ ರಿಟರ್ನ್ಸ್ ಬರೋದಿಲ್ಲ. ಒಂದು ರೀತಿ ಡೆಡ್ ಇನ್ವೆಸ್ಟ್ಮೆಂಟ್ ಥರ ಕೂತ್ಕೊಳ್ಳುತ್ತೆ. ವಾಕ್ಯ ಅನ್ನೋದು ಅನಾವಶ್ಯಕ ವಾಗ್ವಾದಗಳಿಗೆ ಕಾರಣ ಆಗುತ್ತೆ. ಶನಿ ವ್ಯಯಭಾವದಲ್ಲಿ ಕೂತು ವಾಕ್ಸ್ಥಾನವನ್ನು ನೋಡಿದರೆ ಒಳ್ಳೆ ಮಾತಾಡಿದರೂ ಕೂಡ ನಿಷ್ಠೂರಗಳನ್ನು ಮಾಡ್ತಾನೆ ಅಂತ ಹೇಳುತ್ತೆ. ಇದಕ್ಕೆ ಆಂಜನೇಯನ ಆರಾಧನೆ ಮಾಡುವಂಥದ್ದು ಅತ್ಯಂತ ಪ್ರಮುಖವಾಗುತ್ತೆ. ಹನುಮ ಜಯಂತಿಯ ದಿವಸ ಆಂಜನೇಯನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿಸಿ ವೀಳ್ಯದೆಲೆ ಅಲಂಕಾರ ಇದೆಲ್ಲ ಬಹಳ ಶುಭ ಫಲಗಳನ್ನು ಕೊಡುತ್ತೆ. ವರ್ಷದಲ್ಲಿ ಒಮ್ಮೆ ಮಾಡಿದರೂ ಕೂಡ ಒಂದು 5-6 ತಿಂಗಳು ಅದರ ಅನುಕೂಲಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. 3ನೇ ಮನೆ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನದಲ್ಲಿ ಗುರು ಸಂಚಾರ ಇದು ಬಹಳ ಶುಭ ಅಂತಲೇ ಹೇಳಬೇಕು. ಮೇಷರಾಶಿಯವರಿಗೆ ಗುರುಬಲ ಮೇ 14ರ ನಂತರದಿಂದ ಕಳೆಯುತ್ತೆ. ಆದರೂ ಕೂಡ ಈ 3ನೇ ಮನೆಯಲ್ಲಿ ಗುರು ಸಂಚಾರ ಮೇಷರಾಶಿಯವರಿಗೆ 2 ವಿಚಾರಗಳಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾವುದಾದ್ರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸ್ವಲ್ಪ ವಿಳಂಬ ಆದರೂ ಕೂಡ ಅದರಿಂದ ಅನುಕೂಲಗಳನ್ನು ಕಾಣ್ತೀರ. ಖಂಡಿತವಾಗ್ಲೂ ವಿಳಂಬ ಆದರೂ ಕೂಡ ಸಕ್ಸಸ್ ಆಗುತ್ತೆ. ಸ್ವಲ್ಪ ಅದರ ಪರ್ಸೆಂಟೇಜ್ ಕಡಿಮೆ ಇರ್ಬೋದು. ಅಂದರೆ ನೀವು ನಿರೀಕ್ಷೆ ಮಾಡಿದಷ್ಟು ಸಿಗದೇ ಇರಬಹುದು. ಒಡಹುಟ್ಟುಗಳಿಗೆ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ಅಂದರೆ ಕಷ್ಟ ಕಾಲದಲ್ಲಿ ಒಬ್ರಿಗೊಬ್ಬರಿಗೆ ಸಹಾಯ ಮಾಡುವಂತಹ ಒಂದು ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು. ಅದು ಮುಂದೆ ಅನುಕೂಲಗಳನ್ನು ಖಂಡಿತ ಮಾಡುತ್ತೆ. ಜೊತೆಯಲ್ಲಿ 3ನೇ ಮನೆಯಲ್ಲಿರುವಂತಹ ಗುರುಬ್ರಹ್ಮ
ಎರಡು ಅತಿ ಉತ್ತಮ ಸ್ಥಾನಗಳನ್ನು ನೋಡ್ತಾನೆ. ಒಂದು ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಅಂತಹ ಗುರುಬಲ ಇಲ್ಲದಿದ್ದರೂ ಸಹ ಉಪಚಯ ಸ್ಥಾನದಲ್ಲಿರುವಂತಹ ಗುರು ಅವನು ನೋಡುವಂತಹ ಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಸ್ವಲ್ಪ ಗುರು ಶಾಂತಿ ಮಾಡಿಕೊಂಡ್ರೆ ಖಂಡಿತ ಸಕ್ಸಸ್ಸನ್ನು ಕಾಣ್ತೀರ. ಮೂರನೇ ಮನೆಯಲ್ಲಿರುವಂತಹ ಗುರು ಆ ವಿಚಾರಕ್ಕೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಅದೇ ರೀತಿಯಾಗಿ ಏಕಾದಶ ಲಾಭಸ್ಥಾನವನ್ನು ಕೂಡ ಗುರು ನೋಡ್ತಾನೆ. 9ನೇ ಮನೆ ಭಾಗ್ಯಸ್ಥಾನವನ್ನು ಕೂಡ ಗುರು ನೋಡ್ತಾನೆ. ಸೊ ಸಪ್ತಮ ಮಾಂಗಲ್ಯ ಸ್ಥಾನ, 9ನೇ ಮನೆ ಭಾಗ್ಯಸ್ಥಾನ, ಏಕಾದಶ ಲಾಭಸ್ಥಾನ, ಈ ಮೂರು ಅತ್ಯಂತ ಪ್ರಮುಖ ಸ್ಥಾನಗಳನ್ನು ಗುರು ನೋಡ್ತಾನೆ. ಮೇಷರಾಶಿಯವರು ಸಂಪೂರ್ಣ ಈ 1 ವರ್ಷಗಳ ಕಾಲ 7.5 ಪ್ರಭಾವದಿಂದ ಹೊರಗೆ ಬರಬೇಕು ಅಥವಾ ಶನಿಯಿಂದ ಉಂಟಾಗುವಂತಹ ನೆಗೆಟಿವ್ಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಿದ್ದರೆ ಹೆಚ್ಚಾಗಿ ಗುರು ಆರಾಧನೆ ಮಾಡಬೇಕು. ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ವರ್ಷದಲ್ಲಿ 2 ಬಾರಿ ಮಾಡಿದರೂ ಕೂಡ 7.5 ಪ್ರಭಾವಗಳು ಸಂಪೂರ್ಣ ಒಂದು 60% ಅಷ್ಟು ಕಡಿಮೆ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಗುರು 3ರಲ್ಲಿ ಖಂಡಿತ ಭಾಗ್ಯೋದಯ, ಲಾಭ, ವಿವಾಹ ಇಂತಹ ಎಲ್ಲ ಕಾರ್ಯಗಳಿಗೆ ಯಶಸ್ಸನ್ನು ಕೊಡ್ತಾನೆ. ಸ್ವಲ್ಪ ಗುರುಬಲವನ್ನು ಹೆಚ್ಚಿಸ್ಕೊಂಡ್ರೆ 7.5 ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂಥದ್ದು ಅತ್ಯಂತ ಇಂಪಾರ್ಟೆಂಟ್. ಅಂದರೆ ಭೋಗಕ್ಕೆ ಬೇಕಾಗುವಂಥ ಎಲ್ಲ ವಿಚಾರಗಳು, ಅಂದರೆ ಪ್ರಾಪರ್ಟಿ ಆಗಿರ್ಬೋದು, ವಾಹನ ಆಗಿರ್ಬೋದು, ಸುಖಾಪೇಕ್ಷೆಗಳಾಗಿರ್ಬೋದು, ಮಾತೃವಿನ ಆರೋಗ್ಯ, ವಿದ್ಯಾಭ್ಯಾಸ, ಇದೆಲ್ಲದಕ್ಕೂ ಕೂಡ ಆ ಒಂದು 4ನೇ ಮನೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಸ್ಥಾನದಲ್ಲಿ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಕುಜ ನೀಚನಾಗಿ 4ನೇ ಮನೆಯಲ್ಲಿರ್ತಾನೆ. 1, 4, 7, 10 ಇದನ್ನು ಕೇಂದ್ರ ಸ್ಥಾನಗಳು ಅಂತ ಹೇಳ್ತೇವೆ. ಪಾಪಗ್ರಹಗಳಿಗೆ ಕೇಂದ್ರ ಸ್ಥಾನ ಶುಭ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಕುಜ ಸ್ವತಃ ರಾಶಿಗೆ ಅಧಿಪತಿಯಾಗಿ ಕೇಂದ್ರದಲ್ಲಿರುವಂಥದ್ದು ಅಷ್ಟೇನು ಸಮಸ್ಯೆಗಳನ್ನು ಕೊಡೋದಿಲ್ಲ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ರಕ್ತದೋಷಗಳು ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುವ ಪ್ರಮಾಣಗಳಿರುತ್ತೆ. ಅಂದರೆ ಈಗ ಸರ್ವೇ ಸಾಮಾನ್ಯವಾಗಿ ಮಧುಮೇಹ ಅಥವಾ ರಕ್ತದೊತ್ತಡ ಇಂತಹ ಸಮಸ್ಯೆಗಳಿರುವಂಥವರು, ವೃದ್ಧಾಪ್ಯದಲ್ಲಿರುವಂಥವರಿಗೆ ಕುಜ ರಕ್ತಕಾರಕನಾಗಿ ನೀಚ ಕ್ಷೇತ್ರದಲ್ಲಿದ್ದರೆ ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಅದೇ ರೀತಿಯಲ್ಲಿ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಯಾವ ರೀತಿ ಅಂತ ಹೇಳಿದರೆ, ರಾಹುಕಾಲಗಳಲ್ಲಿ ಪ್ರಯಾಣಗಳನ್ನು ಮಾಡದೇ ಇರುವಂಥದ್ದು, ಲಾಂಗ್ ಜರ್ನಿ, ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಪ್ರಯಾಣ ಮಾಡುವಂಥದ್ದು, ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ರಾತ್ರಿ ಪ್ರಯಾಣ ಮಾಡುವಂಥದ್ದು, ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಸೂಕ್ತ ಆಗುತ್ತೆ. ಅದರಿಂದ ಬಹಳಷ್ಟು ಏನು ಆರೋಗ್ಯದ ಬಗ್ಗೆ ತೊಂದರೆ ಆಗುವಂತಹ ವಿಚಾರಗಳಿಲ್ಲ. ಬಟ್ ವಾಹನದಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಲಕ್ಷ್ಮೀ ನರಸಿಂಹನ ದರ್ಶನ ಈ ತಿಂಗಳಲ್ಲಿ ಮಾಡುವಂಥದ್ದು ಮೇಷರಾಶಿಯವರಿಗೆ ಅಭಿವೃದ್ಧಿಗಳನ್ನು ಕೊಡುತ್ತೆ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಯಾಕೆಂದರೆ ಗುರುಬಲದ ಕೊರತೆ ಇದೆ, 7.5 ಪ್ರಾರಂಭ, ಇದೆಲ್ಲ ಸ್ಥಾನಪಲ್ಲಟಗಳನ್ನು ಮಾಡುತ್ತೆ. ಓದುವಂತಹ ಮಕ್ಕಳು ಬೇರೆ ಊರಿಗೆ ಹೋಗಿ ಓದುವಂಥದ್ದು, ವಿದ್ಯಾಭ್ಯಾಸ ಮಾಡುವಂಥದ್ದು, ಅಲ್ಲಿ ಆಹಾರ ಪದ್ಧತಿಗಳು ಅವರಿಗೆ ಸೂಟ್ ಆಗದೇ ಇರುವಂಥದ್ದು, ಸ್ವಲ್ಪ ಡೈಜೆಷನ್, ಜೀರ್ಣಕ್ರಿಯೆ, ಒಟ್ಟಿನಲ್ಲಿ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ 4ನೇ ಮನೆಯಲ್ಲಿ ಕುಜನೀಚನಾಗುವಂಥದ್ದು, ವ್ಯಯಭಾವದಲ್ಲಿ ಶನಿ ಸಂಚಾರ ಆಗುವಂಥದ್ದು, ಗುರುಬಲ ಕಡಿಮೆ ಇರುವಂಥದ್ದು, ಇದು 3 ಸಮಸ್ಯೆಗಳು ಅವರನ್ನು ಬಾಧಿಸುತ್ತೆ. ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅವರು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕು. ಅದಕ್ಕೆ ಪರಿಹಾರ ಗುರು ಆರಾಧನೆ, ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ, ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳು, ಇದನ್ನೆಲ್ಲ ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಸಾಧ್ಯವಾದಲ್ಲಿ ಗುರು ಸ್ತೋತ್ರಗಳನ್ನು, ಗುರು ಪರಿವರ್ತನೆ ಆಗುವಂತಹ ವಿಡಿಯೋಗಳಲ್ಲಿ ಮುಂದಿನ ದಿನಗಳಲ್ಲಿ ಅದರ ವಿಡಿಯೋವನ್ನು ಮಾಡ್ತೇವೆ. ಅದರಲ್ಲಿ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಕೊಡುವ ಪ್ರಯತ್ನ ಮಾಡ್ತೇವೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅದು ಅತ್ಯಂತ ಅವಶ್ಯಕವಾಗುತ್ತೆ. ಯಾವುದೇ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಮೇಷರಾಶಿಯವರು 1-2 ತಿಂಗಳು ವೆಯ್ಟ್ ಮಾಡೋದು ಖಂಡಿತ ಶುಭ. ಯಾಕೆಂದರೆ
ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಅವನು ಜೂನ್ 6ನೇ ತಾರೀಕಿಗಿಂತ ಮುಂಚೆ ಅವನು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 12ರಲ್ಲಿರುವಂತಹ ಶುಕ್ರ ಜನ್ಮರಾಶಿಗೆ ಬರುವಂಥದ್ದು ಅಥವಾ ದ್ವಿತೀಯ ಭಾವಕ್ಕೆ ಬರುವಂಥದ್ದು. ಈ ಸಮಯದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತ ಶುಭ ಆಗುತ್ತೆ. ಆಲ್ಮೋಸ್ಟ್ ಮೇ 30ರ ನಂತರ ಶುಕ್ರನ ಪರಿವರ್ತನೆ ಅನ್ನುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಕುಜನೂ ಕೂಡ ಜೂನ್ 6ರ ನಂತರ ಪರಿವರ್ತನೆ ಆಗ್ತಾನೆ. ಈ ಎರಡು ಗ್ರಹಗಳ ಪರಿವರ್ತನೆಗಳನ್ನು ವಿಮರ್ಶೆ ಮಾಡಿಕೊಂಡು ಮೇಷರಾಶಿಯವರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಖಂಡಿತ ಶುಭ ಆಗುತ್ತೆ. 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಆ ಸ್ಥಾನಾಧಿಪತಿ ಸೂರ್ಯ ಜನ್ಮರಾಶಿಯಲ್ಲಿ ಉಚ್ಚಕ್ಷೇತ್ರದಲ್ಲಿರ್ತಾನೆ. ಖಂಡಿತ ಈ ಮೇ 14ರ ತನಕ ಮೇಷರಾಶಿಯವರಿಗೆ ವಿದ್ಯಾರ್ಜನೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಅಡೆತಡೆಗಳು ಖಂಡಿತ ಬರೋದಿಲ್ಲ. ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಖಂಡಿತ ಶುಭ ಸಮಯ. ಆ ನಂತರದಲ್ಲಿ ಅಂದರೆ ಮೇ 14ರ ನಂತರ ಗುರುಬಲದ ಕೊರತೆ ಇರುತ್ತೆ. ಆ ಸಮಯದಲ್ಲಿ ಗುರು ಆರಾಧನೆ ಮಾಡಿದರೆ ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ಬೋದು. 6ನೇ ಮನೆ ಶತ್ರು ಋಣ ರೋಗಸ್ಥಾನ. ಷಷ್ಠಾಧಿಪತಿ ಬುಧ ಜನ್ಮಲಗ್ನದಲ್ಲೇ ಬುಧಾದಿತ್ಯ ಯೋಗದಲ್ಲಿರ್ತಾನೆ. 6ನೇ ತಾರೀಕಿನ ನಂತರ ಅವನು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಈ ಎಲ್ಲ ಪರಿವರ್ತನೆಗಳು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ಬೋದು. 7ನೇ ಮನೆ ಮಾಂಗಲ್ಯ ಸ್ಥಾನ. ಸಪ್ತಮಾಧಿಪತಿ ಶುಕ್ರ ವ್ಯಯಭಾವದಲ್ಲಿರೋದ್ರಿಂದ ಸ್ವಲ್ಪ ದಂಪತಿಗಳಲ್ಲಿ ಧನವ್ಯಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅದು ಆಲ್ಮೋಸ್ಟ್ ಈ ತಿಂಗಳ ಅಂತ್ಯಭಾಗದ ತನಕನೂ ಆ ಥರದ ಸ್ಥಿತಿಗಳು ಹೆಚ್ಚಾಗಿರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ದಂಪತಿಗಳಿಗೆ ಅತ್ಯಂತ ಅವಶ್ಯಕ. ಗುರುಬಲ ಇರೋದರಿಂದ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಖಂಡಿತ ಶುಭ ಆಗುತ್ತೆ. ಮೇಷರಾಶಿಯವರಿಗೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಮೇ 14ರ ನಂತರ ಗುರು ಪರಿವರ್ತನೆ ಆದ ನಂತರ ಸ್ವಲ್ಪ ಗುರು ಶಾಂತಿ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡಿತೀರ. 2.5 ವರ್ಷಗಳ ಕಾಲ ಶನಿ ಮೇಷಕ್ಕೆ ಪ್ರವೇಶ ಆಗೋದಕ್ಕೆ ಸಮಯ ತಗೊಳ್ತಾನೆ. ಸೊ ಅಷ್ಟು ಸಮಯನೂ ಕೂಡ ಮೇಷರಾಶಿಯವರಿಗೆ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೆ ಖಂಡಿತ ಸಮಯ ಚೆನ್ನಾಗಿದೆ. ಪ್ರಯತ್ನಗಳನ್ನು ಮುಂದುವರಿಸ್ಬೋದು. ಯಾವುದೇ ಸಮಸ್ಯೆಗಳಿಲ್ಲ. ಸ್ವಲ್ಪ ವಿಳಂಬ ಅಂತ ಅನಿಸಿದರೂ ಕೂಡ ಫೈನಲಿ ತುಂಬ ಅನುಕೂಲಗಳನ್ನು ಕಾಣ್ತೀರ. ಅಷ್ಟಮ ಮೃತ್ಯುಸ್ಥಾನ. ಮೃತ್ಯುಸ್ಥಾನಾಧಿಪತಿಯಾದಂತಹ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಯಾವುದೇ ಕಂಟಕಗಳಿರೋದಿಲ್ಲ. ಮೃತ್ಯುಬಾಧೆಗಳಿಲ್ಲ. ವಾಹನದ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆಗಳು ಅತ್ಯಂತ ಅವಶ್ಯಕ. ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಈ ಸಮಯದಲ್ಲಿ ಅಂದರೆ ಈ ಮಾಸದಲ್ಲಿ ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಇದೆಲ್ಲ ಖಂಡಿತ ಅನುಕೂಲಕ್ಕೆ ಬರುತ್ತೆ. ಮೇಷರಾಶಿಯವರು ಈ ವಿಚಾರದ ಬಗ್ಗೆ ಖಂಡಿತ ಪ್ರಯತ್ನಗಳನ್ನು ಮುಂದುವರಿಸ್ಬೋದು. ದಶಮ ಕರ್ಮ ಉದ್ಯೋಗ ಸ್ಥಾನ. ಮೇಷರಾಶಿಯವರಿಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುವಂಥದ್ದು ಉದ್ಯೋಗ ಕ್ಷೇತ್ರದ ಬಗ್ಗೆ. ಶನಿ ಯಾವಾಗ ಕರ್ಮಾಧಿಪತಿ ವ್ಯಯಭಾವಕ್ಕೆ ಬರ್ತಾನೆ ಸ್ಥಾನ ಪಲ್ಲಟಗಳಾಗತ್ತೆ. ಉದ್ಯೋಗದಲ್ಲಿ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಅನಿವಾರ್ಯವಾಗಿ ಪರಿವರ್ತನೆಗಳನ್ನು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಬರುತ್ತೆ, ಅನಿವಾರ್ಯತೆಗಳು ಬರುತ್ತೆ. ಇವೆಲ್ಲದರ ನಡುವೆ ಮೇಷರಾಶಿಯವರಿಗೆ ಈ ಸಮಸ್ಯೆಗಳನ್ನು ಬಗೆಹರಿಸೋದಾದರೆ ಗುರು ಒಬ್ಬನಿಂದ ಮಾತ್ರ ಸಾಧ್ಯ. ಏಕೆಂದರೆ ಗುರು ಭಾಗ್ಯಸ್ಥಾನ ಮತ್ತು ಲಾಭಸ್ಥಾನವನ್ನು ನೋಡ್ತಾನೆ. ನಿಮಗೆ ಲಾಭ ಆಗಬೇಕು ಅಂತ ಹೇಳಿದರೆ ಉದ್ಯೋಗ ಚೆನ್ನಾಗಾಗಬೇಕು. ಸೊ ಈ ನಿಟ್ಟಿನಲ್ಲಿ ಗುರು ಅನುಗ್ರಹ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನದಾಗಿ ಗುರು ಸಂಬಂಧವಾದಂತಹ ಪರಿಹಾರಗಳನ್ನು ಮೇಷರಾಶಿಯವರು ಮಾಡಿಕೊಳ್ಳಿ. ಉದ್ಯೋಗದಲ್ಲಿ ಪರಿವರ್ತನೆಗಳಾದರೂ ಸಹ ಬಹಳ ಬೇಗ ಉದ್ಯೋಗ ಸಿಗುವಂಥದ್ದು. ಏಕೆಂದರೆ ಬಹಳ ಸಮಯದಿಂದ ನಿರೀಕ್ಷೆಯಲ್ಲಿ ಇರುವಂಥವರಿದ್ದಾರೆ. ಮೇಷರಾಶಿಯವರಿಗೆ ಉದ್ಯೋಗದ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಂಥವರಿಗೆ ಈ ಸೂರ್ಯ ಜನ್ಮರಾಶಿಯಲ್ಲಿ ಉಚ್ಚಕ್ಷೇತ್ರದಲ್ಲಿರುವಂತಹ ಸಮಯ ಅಂದರೆ ಏಪ್ರಿಲ್ 14ರಿಂದ ಮೇ 14ರ ತನಕದ ಸಮಯಗಳು ಅದ್ಭುತವಾಗಿರುತ್ತೆ. ನಿಮ್ಮ 4-5 ವರ್ಷಗಳ ಪ್ರಯತ್ನ ಸಕ್ಸಸ್ ಆಗೋದಕ್ಕೆ ಈ ಒಂದು ಸಮಯ ಅತ್ಯಂತ ಪ್ರಮುಖವಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ. ಹಾಗಾಗಿ ಈ ಸಮಯದಲ್ಲಿ ಮೇ 14ರ ತನಕ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ ಖಂಡಿತ 100ಕ್ಕೆ 80% ಅನುಕೂಲಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಕ್ಕೆ
ಈ ಮಾಸ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮೇಷರಾಶಿಯವರಿಗೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕಾದಶ, ಲಾಭಸ್ಥಾನಾಧಿಪತಿ ಶನಿ ವ್ಯಯಭಾವದಲ್ಲಿದ್ದಾನೆ. ಶನಿ ಲಾಭ ಬರೋದನ್ನು ಕಳೆಯುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ, ಬರದೇ ಇರುವ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಗುರು ಲಾಭಸ್ಥಾನವನ್ನು ನೋಡೋದ್ರಿಂದ ಲಾಭ ಬಂದರೂ ಕೂಡ ಶನಿ ವ್ಯಯ ಮಾಡುವ ಪ್ರಯತ್ನಗಳನ್ನು ಮಾಡ್ತಾನೆ. ಏಕೆಂದರೆ ಧನಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಯಾಕೆ ಇಷ್ಟೆಲ್ಲ ಶನಿ ಮಹಾತ್ಮನ ವಿಚಾರಗಳು ಮೇಷರಾಶಿಯವರಿಗೆ ಸಂಬಂಧಪಡುತ್ತೆ ಅಂತ ಹೇಳಿದರೆ, ಮೇಷದ ಅಧಿಪತಿಯಾದಂತಹ ಕುಜನ ಜೊತೆಗೆ ಶನಿಗೆ ಯಾವುದೇ ಮಿತ್ರತ್ವ ಇರೋದಿಲ್ಲ. ಜೊತೆಗೆ ಮೇಷರಾಶಿ ಶನಿಗೆ ನೀಚ ಕ್ಷೇತ್ರ ಅಂತ ಹೇಳಿದ್ದಾರೆ. ಅವನು ನೀಚನಾಗುವಂತಹ ರಾಶಿಗಳಿಗೆ ಅವನು ಅನುಕೂಲಗಳನ್ನು ಮಾಡುವಂತಹ ಪ್ರಮಾಣಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಈ ಪರಿಸ್ಥಿತಿಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಗುರುಬಲದಿಂದ ಮಾತ್ರ ಸಾಧ್ಯ. ಮೇಷರಾಶಿಯವರಿಗೆ ಗುರು ಪರಮ ಯೋಗಕಾರಕನಾಗಿ ಮಾಂಗಲ್ಯ ಸ್ಥಾನ, ಭಾಗ್ಯಸ್ಥಾನ, ಲಾಭಸ್ಥಾನಗಳನ್ನು ವೀಕ್ಷಣೆ ಮಾಡ್ತಾನೆ ಮೇ 14 ನಂತರ. ಸೊ ಗುರುವನ್ನು ಅಭಿವೃದ್ಧಿಪಡಿಸ್ಕೊಂಡ್ರೆ ಅಥವಾ ಗುರುಗೆ ಹೆಚ್ಚಿನ ಶಕ್ತಿ ಬರುವ ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ನೆಗೆಟಿವ್ಗಳನ್ನು ಖಂಡಿತ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ ಅಂತ ಹೇಳ್ತೇವೆ, ವ್ಯಯಸ್ಥಾನ ಅಂತ ಕೂಡ ಹೇಳ್ತೇವೆ. ಕರ್ಮಾಧಿಪತಿ ಲಾಭಾಧಿಪತಿ ಶನಿ ವ್ಯಯಭಾವದಲ್ಲಿರೋದ್ರಿಂದ ಅದೆರಡೂ ವಿಚಾರಗಳು ಸ್ವಲ್ಪ ಮೇಷರಾಶಿಯವರಿಗೆ ಉದ್ಯೋಗ ಮತ್ತು ಲಾಭ ಇದೆರಡಕ್ಕೂ ಹಿನ್ನಡೆ ಮಾಡುವ ಪ್ರಯತ್ನ ಮಾಡ್ತಾನೆ. ಗುರು ಅದನ್ನು ಪರಿಹರಿಸುವ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಅಶ್ವತ್ಥ ಪ್ರದಕ್ಷಿಣೆ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಇದೆಲ್ಲ ಖಂಡಿತ ಸೂಕ್ತ ಆಗುತ್ತೆ. ಶುಕ್ರ ಧನಕಾರಕನಾಗಿ ವ್ಯಯಭಾವದಲ್ಲಿದ್ದರೂ ಕೂಡ ಪರಮ ಶುಭನಾದ ಶುಕ್ರ ಮೋಕ್ಷ ಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದರೆ ಪುಣ್ಯ ಸಂಪಾದನೆ, ದೇವಿಯ ದರ್ಶನ, ಅಮ್ಮನವರ ಆರಾಧನೆ ಇದೆಲ್ಲ ಶುಭ ಫಲಗಳನ್ನು ಕೊಡುತ್ತೆ. ಈ ರೀತಿಯಲ್ಲಿ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳಿಂದ ಈ ಮಾಸ ಭವಿಷ್ಯಗಳನ್ನು ವಿಮರ್ಶೆ ಮಾಡಿಕೊಳ್ತಾ ಮುಂದುವರೆದ್ರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮೇ ತಿಂಗಳಲ್ಲಿ ಮೇಷರಾಶಿಯವರು ಸಂಪೂರ್ಣ ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.